ಚಾನೆಲ್ ಬನವಾಸಿ 3951ಗೆ ಸ್ವಾಗತ. ಇದು ರಾಷ್ಟ್ರಕೂಟರ ಬಗ್ಗೆ ಎರಡನೇ ವಿಡಿಯೋ ಆಗಿರುತ್ತದೆ. ಈ ವಿಡಿಯೋದಲ್ಲಿ ಅಮೋಘ ವರ್ಷ ನೃಪತುಂಗನ ಬಗ್ಗೆ ತಿಳಿಯೋಣ. ಅಮೋಘ ವರ್ಷ ನೃಪತುಂಗ ಕ್ರಿಸ್ತಶಕ 815ರಿಂದ 877ರವರೆಗೆ ಆಡಳಿತ ನಡೆಸಿದರು. 62 ವರ್ಷದ ಸುದೀರ್ಘ ಆಡಳಿತ ಪ್ರಜೆಗಳಿಗಾಗಿ ಮೀಸಲಿಟ್ಟರು. ಇವರ ಆಡಳಿತ ಕಾಲ ರಾಷ್ಟ್ರಕೂಟರ ಸುವರ್ಣ ಯುಗವಾಗಿತ್ತು. ಇವರು ಕವಿಗಳೂ ಆಗಿದ್ದರು. ಇವರ ಒಂದು ಪ್ರಚಲಿತ ಕಾವ್ಯ ಕವಿರಾಜ ಮಾರ್ಗವಾಗಿದೆ. ಸಂಸ್ಕೃತವನ್ನು ತಿಳಿದಿದ್ದರು. ಪ್ರಶ್ನೋದಕ ರತ್ನಮಾಲಿಕವನ್ನು ಸಂಸ್ಕೃತದಲ್ಲಿ ರಚಿಸಿದ್ದರು. ಇವರ ಕಾಲದಲ್ಲಿ ಬಂದ ಅರಬಿಯ ಪ್ರವಾಸಿ ಸುಲೈಮಾನ್ ಪ್ರಕಾರ ಅಮೋಘ ವರ್ಷ ನೃಪತುಂಗ ಆ ಕಾಲದ ಅವನು ಕಂಡ ಅತ್ಯುನ್ನತ ದೊರೆಗಳಲ್ಲಿ ಒಬ್ಬರಾಗಿದ್ದರು. ನೃಪತುಂಗಗೆ ಮತ್ತೊಂದು ಬಿರುದು ಇತ್ತು. ದಕ್ಷಿಣದ ಅಶೋಕ ಎಂದು ಕರೆಯುತ್ತಿದ್ದರು. ನೃಪತುಂಗ ತನ್ನ 14ನೇ ವಯಸ್ಸಿನಲ್ಲಿ ರಾಜರಾಗಿದ್ದರು. ಈ ಸಮಯ ತುಂಬಾ ಕಠಿಣವಾಗಿತ್ತು. ಇದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಈ ರೀತಿಯ ಕರುನಾಡಿನ ಬಗ್ಗೆ ಇತಿಹಾಸ ತಿಳಿಯಲು ನಮ್ಮ ಚಾನೆಲ್ ಬನವಾಸಿ 3951 ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ.